ಒಬ್ರು ಟೆನ್ನಿಸ್ ಪೇರೆಂಟ್ಸ್ ಹಿಂಗೆ ಸಿಕ್ಕಿದ್ರು. ಸರ್ ಏನು ಕೆಲಸ ಮಾಡ್ತೀರಾ ನೀವು ಅಂತ ಕೇಳಿದ್ರು. ಸರ್ ನಾನು ಈ ಥರ ಎಲೆಕ್ಟ್ರಿಷಿಯನು ಸರ್ ಅಂತ ಹೇಳಿದೆ. ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮಗಳನ್ನ ಅಂತ ಕೇಳಿದ್ರು. ಅವರು ಸರ್ ಈ ಥರ ನಾನು ದೇಶಕ್ಕಾಗಿ ಆಡಬೇಕು ಸರ್, ಇವರು ದೊಡ್ಡ ದೊಡ್ಡ ಟೂರ್ನಮೆಂಟ್ಸ್ ಆಡಬೇಕು, ನಮಗೆ ಗೊತ್ತಿಲ್ಲ ಆವಾಗ ನ್ಯಾಷನಲ್ಸ್ ಆಡಬೇಕು, ಇಂಟರ್ನ್ಯಾಷನಲ್ಸ್ ಆಡಬೇಕು ಅಂತ. ಅವ್ರು ಹೇಳಿದ್ರು ನಿಮ್ಗೆ ಎಷ್ಟು ವರಮಾನ ಇದೆ ಅಂತ. ಅವ್ರು ಹೇಳಿದ್ರು ವರಮಾನ ನನಗೇನಿಲ್ಲ ಸರ್, ಈ ಥರ ಏನೋ ಊಟ ತಿಂಡಿ ಬಟ್ಟೆಗೆ ಏನು ಪ್ರಾಬ್ಲಮ್ ಇಲ್ಲ ಸರ್, ದುಡ್ಕೊಂಡು ಫ್ಯಾಮಿಲಿ ಸಾಕ್ಬೋದು, ಜೊತೆಗೆ ಇದನ್ನು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ಅವ್ರು ಹೇಳಿದ್ರು ಇದು ಟೆನ್ನಿಸ್ ಅನ್ನೋದು ನಮ್ಮಂಥ ನಿಮ್ಮಂಥವ್ರಿಗಲ್ಲ. ಟೆನ್ನಿಸ್ ಅಂದರೆ ಅದ್ರ ಗೇಮೇ ಬೇರೆ ಇರೋದು. ನೀವು ನನಗೆ ಅಂತ 5 ಲಕ್ಷ ಮಿನಿಮಮ್ ತಿಂಗಳಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಾತ್ರ ನೀವು ಇದಕ್ಕೆ ಒಳಗಡೆ ಹೋಗ್ಬೋದು. ಯಾಕೆಂದರೆ ಅಷ್ಟು ಖರ್ಚು ವೆಚ್ಚ ಇದೆ. ಒಂದು ಟೆನ್ನಿಸ್ ರಾಕೆಟ್ ಬೆಲೆ ಗೊತ್ತಾ ನಿಮಗೆ ಅಂದರು. ಇಲ್ಲ ಸರ್ ಅಂತ ಹೇಳಿದೆ. ಅವ್ರು ಹೇಳಿದ್ರು 16,000 to 25,000 ರೂಪಾಯಿ ಬೇಸಿಕಲ್ಲಿದೆ. ಅದೇ ನೀವು ಅವರು ಮುಂದಕ್ಕೆ ಹೋಗ್ತಾ ಆಡಬೇಕಂದ್ರೆ ಒಂದು ಪೇರ್ ತೊಗೋಬೇಕು. ಒಂದು ಪೇರ್ಗೆ ನಿಮಗೆ 35,000 to 40,000 ರೂಪಾಯಿ ಮಿನಿಮಮ್ ಕಾಸ್ಟಲ್ಲಿ ಸಿಗುತ್ತೆ. ಅದು 6 ತಿಂಗಳು ಬರುತ್ತೆ ಅಷ್ಟೇ ನಿಮಗೆ. ಅಂದ್ರೆ ನಿಮ್ಮ ತಿಂಗಳ ಸಂಬಳ ಅವಾಗ ಎಷ್ಟು ಬರ್ತಾ ಇತ್ತು? ಅವಾಗೇನಿಲ್ಲ ಮೇಡಮ್, ಒಂದು ಬಿಲ್ಡಿಂಗ್ ನಾನು ಒಂದು ಬಿಲ್ಡಿಂಗ್ ಫಿನಿಶ್ ಮಾಡಿದ್ರೆ ನನಗೆ ಅವಾಗ ಒಂದು 20,000 to 25,000 ರೂಪಾಯಿ ಸಿಗ್ತಾ ಇತ್ತು ಮೇಡಮ್.